ಅಮೇಠಿಯ ಗೆಸ್ಟ್ ಹೌಸ್ ನಲ್ಲಿ ರಾಹುಲ್ ಗಾಂಧಿ ಮತ್ತೆ ಅವರ 7 ಜನ ಒಟ್ಟು ಗೆಳೆಯರು. ಇಬ್ರು ಇಟಾಲಿಯನ್ ಇರ್ತಾರೆ, ಇಬ್ರು ಬ್ರಿಟಿಷ್ ಪ್ರಜೆಗಳಿರ್ತಾರೆ, ಯುಕೆ ನಿಂದ ಬಂದಿರ್ತಾರೆ. ಪಾರ್ಟಿ ಮಾಡ್ತಾ ಇರ್ತಾರೆ. ಅಲ್ಲಿ ಸುಕನ್ಯಾ ದೇವಿಯನ್ನು ಕರ್ಸ್ಕೊತಾರೆ. ಸುಕನ್ಯಾ ದೇವಿ ಯಾರು? ರಾಹುಲ್ ಗಾಂಧಿಗೆ ನಿಷ್ಠನಾಗಿದ್ದಂತ ಬಲರಾಮ್ ಸಿಂಗ್ ಮತ್ತು ಸುಮಿತ್ರಾ ದೇವಿ ಅವರ ಪುತ್ರಿ. ಈಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ. ಆ ಹುಡುಗಿ ಜರ್ಜರಿತಗೊಂಡು ಹೋಗಿ ಅವರ ತಾಯಿ ಹತ್ರ ಹೋಗಿ ಅಲವತ್ಕೊಳತ್ತೆ. ನಾನು ದೊಡ್ಡ ಮನುಷ್ಯ ಅಂತೇಳಿ ಇವನು ಗೆಸ್ಟ್ ಹೌಸ್ಗೆ ಸಹಾಯ ಮಾಡ್ಲಿಕ್ಕೆ ಹೋದರೆ ನನ್ನ ಮೇಲೆ ಎಲ್ಲ ಸೇರಿ ಕುಡಿದು ಎಲ್ಲ ಮಾಡಿ ಎರಗಿಬಿಟ್ಟಿದ್ದಾರೆ. ಡ್ರಗ್ಸ್ ತೊಗೊಂಡು ಕುಡಿದು ಎಲ್ಲ ಎರಗಿದ್ದಾರೆ. ಏನು ಮಾಡಲಿ ಅಂದ್ಕೂಡಲೇ ಅವ್ರ ಅಮ್ಮ ಏನು ಮಾಡ್ತಾರೆ, ಅವರಮ್ಮ ಅದು ಸೀದಾ ನೇರವಾಗಿ ಸೋನಿಯಾ ಗಾಂಧಿ ಹತ್ರ ಹೋಗ್ತಾರೆ. ನೋಡಿ, ಈ ರೀತಿ ದೊಡ್ಡ ದೂರ ಇದನ್ನು ಮಾಡಿಬಿಟ್ಟಿದ್ದಾರೆ ನಿಮ್ಮ ಮಗ, ಆತನ ಫ್ರೆಂಡ್ಸ್ ಎಲ್ಲ ಸೇರಿ ಇದಕ್ಕೊಂದು ದಾರಿ ತೋರಿಸುವಂತ. ಆ ಮಧ್ಯೆ ಏನಾಗುತ್ತೆ, ಇದನ್ನು ಕೋರ್ಟಿಗೆ ತೊಗೊಂಡು ಹೋಗ್ತಾನೆ ಒಬ್ಬ ಸಮಾಜವಾದಿ ಪಾರ್ಟಿಯ ಮೇಲೆ ಕಿಶೋರ್ ಸಮೃತೆ. ಈ ಕಿಶೋರ್ ಸಮೃತೆ ಇದನ್ನು ಅಲಹಾಬಾದ್ ಕೋರ್ಟಿಗೆ ಹಾಕ್ತಾನೆ ಕೇಸ್. ನೋಡ್ತಿರಂಗೆ ಯಾರು ಸುಕನ್ಯಾ ದೇವಿಯ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಒಂದು ಚಾನಲ್ ನವನು, ಆ ರೆಕಾರ್ಡ್ ಮಾಡ್ಕೊಂಡ ರಿಪೋರ್ಟರು, ವಿಡಿಯೋಗ್ರಫಿ ಮಾಡಿದಂತ ಹುಡುಗ ಪ್ಲಸ್ ಇವರ ಕುಟುಂಬ ಎಲ್ಲಿ ಹೋದ್ರು ಅಂತ ನಾಪತ್ತೆ ಆಗಿಬಿಡ್ತಾರೆ. ಈ ಕಿಶೋರ್ ಸಮೃತೆ ಹೋಗಿ ಆ ಹುಡುಗಿ ಊರಿಗೆ ಹೋಗಿ ನೋಡ್ತಾನೆ. ಚಲ್ಲಾಪಿಲ್ಲಿ ಮಾಡಿದ್ದಾರೆ, ಮನೆಯಲ್ಲಿ ಯಾರು ವಾಸ ಇಲ್ಲ, ಅಪ್ಪ ಅಮ್ಮ ಬಲರಾಮ್ ಸಿಂಗ್ ಮತ್ತು ಸುಮಿತ್ರಾ ದೇವಿ ನಾಪತ್ತೆ ಆಗಿದ್ದಾರೆ, ಹುಡುಗಿನೂ ಇಲ್ಲ. ನೋಡ್ತಿರಂಗೆ ವಿಷಯ ಮುಚ್ಚಿ ಹಾಕಿ ಬಿಡಲಾಗತ್ತೆ, ಯಾರಿಗೂ ವಿಷಯವೇ ಗೊತ್ತಾಗೋದಿಲ್ಲ. ಅಷ್ಟೇ ಅಲ್ಲ, ಯಾರು ಇದರ ಕುರಿತಾಗಿ ವಿಡಿಯೋ ಶೂಟಿಂಗ್ ಮಾಡಿ ಹಾಕಿ ಹೇಳಿಕೆಯನ್ನು ತಗೊಂಡಿದಾರಲ್ಲ ಆ ವ್ಯಕ್ತಿ ಕೂಡ ನಾಪತ್ತೆ ಆಗಿರ್ತಾರ, ವಿಡಿಯೋಗ್ರಾಫರು ನಾಪತ್ತೆ ಆಗಿರ್ತಾನೆ. ಅಂದ್ರೆ ಇದಕ್ಕಿಂತ ಕ್ರಿಮಿನಲ್ ಕೆಲಸ ಯಾವ್ದಾದ್ರು ಇರ್ಲಿಕ್ಕೆ ಸಾಧ್ಯ ಏನ್ರಿ?